ವೆಲ್ಕಮ್ ಬ್ಯಾಕ್. ಯೂಟ್ಯೂಬರ್ ಸಮೀರ್ ಕಾಕಿ ಸುಳಿಯಲ್ಲಿ ಸಿಲುಕಿ ಒದ್ದಾಡ್ತಿದ್ದಾನೆ. ಎಐ ವಿಡಿಯೋ ಮೂಲಕ ತಾನು ಹೇಳಿದ್ದೇ ಕತೆ ಅನ್ನೋ ತರ ಬಾಯಿಗೆ ಬಂದಂತೆ ಸುಳ್ಳು ಹೇಳಿ ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ನಿನ್ನೆ ಸುಮಾರು 8 ಗಂಟೆಗಳ ಕಾಲ ಬೆಳ್ತಂಗಡಿ ಪೊಲೀಸರು ಸಮೀರ್ ಮನೆಯಲ್ಲಿ ಜಾಲಾಡಿದ್ದಾರೆ. ಆ ಸಂದರ್ಭದಲ್ಲಿ ಏನೇನ್ ಸಿಕ್ತು, ಏನೇನ್ ವಶಪಡಿಸಿಕೊಂಡ್ರು ಅನ್ನುವಂತ ಡೀಟೇಲ್ಸ್ ಅದೇ ನೋಡ್ಕೊಂಡ್ಬನ್ನಿ. ಸಮೀರ್ ಯಮಡಿ ಪರಮ ಪವಿತ್ರ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡಿದ್ದ ದೂತ. ಯೂಟ್ಯೂಬ್ನಲ್ಲಿ ಎಐ ವಿಡಿಯೋ ಮಾಡಿ ಸುಳ್ಳುಗಳನ್ನೇ ಸತ್ಯ ಅಂತ ಬಿಂಬಿಸಿದ್ದ ಯೂಟ್ಯೂಬರ್. ಬರೀ ಬುರುಡೆ ಬಿಡುತ್ತಿದ್ದ ದೂತ ಸಮೀರ್ ಯಮಡಿಯನ್ನ ಬೆಳ್ತಂಗಡಿ ಪೊಲೀಸರು ಡ್ರಿಲ್ ಮಾಡಿದ್ದಾರೆ. ನಿನ್ನೆ ಇಡೀ ದಿನ ವಿಚಾರಣೆ ಮಾಡಿದ್ದಾರೆ. 8 ಗಂಟೆ ಸಮೀರ್ ಮನೆ ಜಾಲಾಡಿದ ಪೊಲೀಸ್. ಅರೆಸ್ಟ್ ಆಗ್ತಾನಾ ಯೂಟ್ಯೂಬರ್ ಸಮೀರ್? ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಬುರುಡೆ ಬಿಟ್ಟಿದ್ದ ಸಮೀರ್ ಯಮಡಿ ಮೇಲೆ ಧರ್ಮಸ್ಥಳ ಠಾಣೆಯಲ್ಲೇ ಕೇಸ್ ದಾಖಲಾಗಿತ್ತು. ಪೊಲೀಸರ ವಿರುದ್ಧ ಅಶ್ಲೀಲ ಪದ ಬಳಸಿದ ಸಂಬಂಧ ಪ್ರಕರಣ ಕೂಡ ದಾಖಲಾಗಿತ್ತು. ಇನ್ನು ಇದೇ ಕೇಸ್ ಸಂಬಂಧ ಈ ಮಹಾನುಭಾವ ಸಮೀರ್ ಪೊಲೀಸ್ ತನಿಖೆಗೆ ಸಹಕರಿಸ್ತಾ ಇರಲಿಲ್ಲ. ಹೀಗಾಗಿ ನಿನ್ನೆ ಬೆಳ್ತಂಗಡಿ ಪೊಲೀಸರು ಸೀದಾ ಬೆಂಗಳೂರಿನ ಬನ್ನೇರುಘಟ್ಟದಲ್ಲಿರೋ ಮನೆಗೆ ಬಂದು ತಲಾಶ್ ಮಾಡಿದ್ದಾರೆ. ನಿನ್ನೆ ರಾತ್ರಿ 9 ಗಂಟೆವರೆಗೂ ಬೆಳ್ತಂಗಡಿ ಪೊಲೀಸರು ಸಮೀರ್ ಮನೆಯನ್ನ ಜಾಲಾಡಿದ್ರು. ಎಫ್ಎಸ್ಎಲ್, ಸೋಕೋ ಸಿಬ್ಬಂದಿ ಜೊತೆಯಲ್ಲಿ ಪರಿಶೀಲನೆ ಕೂಡ ಮಾಡಿದ್ರು. ಸತತ 8 ಗಂಟೆಗಳ ಕಾಲ ದೂತನಿಗೆ ಡ್ರಿಲ್ ಮಾಡಿದ್ರು. ಸರ್ಕಲ್ ಇನ್ಸ್ಪೆಕ್ಟರ್ ನಾಗೇಶ್ ಮತ್ತು ತಂಡ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದ್ರು. ಬಳಿಕ ಸಮೀರ್ ಹಾರ್ಡ್ ಡಿಸ್ಕ್ ಹಾಗೂ ಕಂಪ್ಯೂಟರ್ನ ಪೊಲೀಸರು ಜಪ್ತಿ ಮಾಡಿದ್ರು. ನೋಡಿ, ಮಹಜರಿನ ಸಂಪೂರ್ಣ ವಿಡಿಯೋವನ್ನ ಪೊಲೀಸ್ ಸಿಬ್ಬಂದಿ ಚಿತ್ರೀಕರಣ ಮಾಡಿದ್ರು. ಅಷ್ಟೇ ಅಲ್ಲ, ಯಾವುದೇ ಕ್ಷಣದಲ್ಲಿ ಸಮೀರ್ ಅರೆಸ್ಟ್ ಆಗೋ ಸಾಧ್ಯತೆ ಕೂಡ ಇದೆ. ಸಮೀರ್ ಮನೆಯಲ್ಲಿ ಯಾವುದೇ ದಾಳಿ ನಡೆದಿಲ್ಲ. ಫಸ್ಟ್ ಆಫ್ ಆಲ್ ಇದು ರೇಡ್ ಅಲ್ಲ. ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ನಲ್ಲಿ ಸಮೀರ್ ಎಂಡಿ ಅವರ ಮೇಲೆ ಒಂದು ಪ್ರಕರಣ ದಾಖಲಾಗಿತ್ತು. ಅವರು ವಿಡಿಯೋ ನೋಡಿ. ಆ ಪ್ರಕರಣ ದಾಖಲಾಗೋದಕ್ಕೆ ಕಾರಣ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕಲ್ಲ. ದಯವಿಟ್ಟು ಅದನ್ನ ತೆಗೆದುಹಾಕ್ಬಿಡಿ. ಧರ್ಮಸ್ಥಳಕ್ಕೆ ಅಪಪ್ರಚಾರ ಆಗಿದೆ ಅಂತೇಳಿ ಸಮೀರ್ ಅವರ ಮೇಲೆ ಯಾವ ಕೇಸು ಆಗಿಲ್ಲ. ಪೊಲೀಸರು ದಣಿಗಳ ಚಾಟು ಎಂದಿದ್ದಕ್ಕೆ ಕೇಸ್. ಅದರಲ್ಲಿ ಅವರು ಒಂದ್ ಕಡೆ ಹೇಳ್ತಾರೆ, ಬೆಳ್ತಂಗಡಿ ಪೊಲೀಸರು ಚಾಟುಗಳು, ದಣಿಗಳ ಚಾಟುಗಳು ಅಂತ ಒಂದು ಶಬ್ದ ಬರ್ತದೆ. ಅದನ್ನ ಪರ್ಸನಲ್ ಆಗಿ ತಗೊಂಡು ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡಿ ಅವ್ರ ಮೇಲೆ ತನಿಖೆ ಮಾಡ್ತಾ ಇದ್ದಾರೆ. ಎಫ್ಎಸ್ಎಲ್ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಎಫ್ಎಸ್ಎಲ್ ನವರು ತುಂಬಾ ಪ್ರೊಫೆಷನಲ್ ಆಗಿ ಮಾಡಿದ್ದಾರೆ. ಪ್ರತಿಯೊಂದನ್ನು ಕೂಡ ಆ ಇಕ್ವಿಪ್ಮೆಂಟ್ ತಗೊಂಡು ಬಂದು, ಆ ಏನು ಎಫ್ಎಸ್ಎಲ್ ಕಿಟ್ ತಗೊಂಡು ಬಂದು ಇಬ್ರು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಬುರುಡೆ ಗ್ಯಾಂಗ್ಗೆ ಮತ್ತೊಂದು ಬಿಗ್ ಶಾಕ್. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಮಾಡಿದ ಅಪಪ್ರಚಾರಿಗಳಿಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ಯೂಟ್ಯೂಬರ್ ಸಮೀರ್, ಮ್ಯಾಜಿಕ್ ಅಜ್ಜಿ ಸುಜಾತಾ ಭಟ್, ಬುರುಡೆ ಮ್ಯಾನ್ ಚಿನ್ನಯ್ಯ, ಮಹೇಶ್ ಶೆಟ್ಟಿ ತಿಮ್ರೋಡಿ, ಗಿರೀಶ್ ಮಟ್ಟನ್ ಅವರ ವಿರುದ್ಧ ದೂರು ದಾಖಲಾಗಿದೆ. ಬೆಂಗಳೂರಿನ ಶಂಕರಪುರಂ ಠಾಣೆಗೆ ಹಿಂದೂ ಮುಖಂಡರು ದೂರು ನೀಡಿದ್ದಾರೆ. ಸಂಸದ ಸೆಂಥಿಲ್ ವಿರುದ್ಧವೂ ಕೂಡ ದೂರು ನೀಡಲಾಗಿದೆ. ಧರ್ಮಸ್ಥಳ ವಿರೋಧಿಗಳಿಗೆ ಈಗ ನಡುಕ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಯೂಟ್ಯೂಬರ್ ಸಮೀರ್ ಕಾಕಿ ಸುಳಿಯಲ್ಲಿ ಸಿಲುಕಿ ಒದ್ದಾಡ್ತಿದ್ದಾನೆ. ಎಐ ವಿಡಿಯೋ ಮೂಲಕ ತಾನು ಹೇಳಿದ್ದೇ ಕತೆ ಅನ್ನೋ ತರ ಬಾಯಿಗೆ ಬಂದಂತೆ ಸುಳ್ಳು ಹೇಳಿ ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ನಿನ್ನೆ ಸುಮಾರು 8 ಗಂಟೆಗಳ ಕಾಲ ಬೆಳ್ತಂಗಡಿ ಪೊಲೀಸರು ಸಮೀರ್ ಮನೆಯಲ್ಲಿ ಜಾಲಾಡಿದ್ದಾರೆ. ಆ ಸಂದರ್ಭದಲ್ಲಿ ಏನೇನ್ ಸಿಕ್ತು, ಏನೇನ್ ವಶಪಡಿಸಿಕೊಂಡ್ರು ಅನ್ನುವಂತ ಡೀಟೇಲ್ಸ್ ಅದೇ ನೋಡ್ಕೊಂಡ್ಬನ್ನಿ. ಸಮೀರ್ ಯಮಡಿ ಪರಮ ಪವಿತ್ರ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡಿದ್ದ ದೂತ. ಯೂಟ್ಯೂಬ್ನಲ್ಲಿ ಎಐ ವಿಡಿಯೋ ಮಾಡಿ ಸುಳ್ಳುಗಳನ್ನೇ ಸತ್ಯ ಅಂತ ಬಿಂಬಿಸಿದ್ದ ಯೂಟ್ಯೂಬರ್. ಬರೀ ಬುರುಡೆ ಬಿಡುತ್ತಿದ್ದ ದೂತ ಸಮೀರ್ ಯಮಡಿಯನ್ನ ಬೆಳ್ತಂಗಡಿ ಪೊಲೀಸರು ಡ್ರಿಲ್ ಮಾಡಿದ್ದಾರೆ. ನಿನ್ನೆ ಇಡೀ ದಿನ ವಿಚಾರಣೆ ಮಾಡಿದ್ದಾರೆ. 8 ಗಂಟೆ ಸಮೀರ್ ಮನೆ ಜಾಲಾಡಿದ ಪೊಲೀಸ್. ಅರೆಸ್ಟ್ ಆಗ್ತಾನಾ
ಯೂಟ್ಯೂಬರ್ ಸಮೀರ್. ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಬುರುಡೆ ಬಿಟ್ಟಿದ್ದ ಸಮೀರ್ ಎಂಬಡಿ ಮೇಲೆ ಧರ್ಮಸ್ಥಳ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಪೊಲೀಸರ ವಿರುದ್ಧ ಅಶ್ಲೀಲ ಪದ ಬಳಸಿದ ಸಂಬಂಧ ಪ್ರಕರಣ ಕೂಡ ದಾಖಲಾಗಿತ್ತು. ಇನ್ನು ಇದೇ ಕೇಸ್ ಸಂಬಂಧ ಈ ಮಹಾನುಭಾವ ಸಮೀರ್ ಪೊಲೀಸ್ ತನಿಖೆಗೆ ಸಹಕರಿಸ್ತಾ ಇರಲಿಲ್ಲ. ಹೀಗಾಗಿ ನಿನ್ನೆ ಬೆಳ್ತಂಗಡಿ ಪೊಲೀಸರು ಸೀದಾ ಬೆಂಗಳೂರಿನ ಬನ್ನೇರುಘಟ್ಟದಲ್ಲಿರೋ ಮನೆಗೆ ಬಂದು ತಲಾಶ್ ಮಾಡಿದ್ದಾರೆ. ನಿನ್ನೆ ರಾತ್ರಿ 9 ಗಂಟೆವರೆಗೂ ಬೆಳ್ತಂಗಡಿ ಪೊಲೀಸರು ಸಮೀರ್ ಮನೆಯನ್ನ ಜಾಲಾಡಿದ್ರು. ಎಫ್ಎಸ್ಎಲ್, ಸೋಕೋ ಸಿಬ್ಬಂದಿ ಜೊತೆಯಲ್ಲಿ ಪರಿಶೀಲನೆ ಕೂಡ ಮಾಡಿದ್ರು. ಸತತ 8 ಗಂಟೆಗಳ ಕಾಲ ದೂತನಿಗೆ ಡ್ರಿಲ್ ಮಾಡಿದ್ರು. ಸರ್ಕಲ್ ಇನ್ಸ್ಪೆಕ್ಟರ್ ನಾಗೇಶ್ ಮತ್ತು ತಂಡ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದ್ರು. ಬಳಿಕ ಸಮೀರ್ ಹಾರ್ಡ್ ಡಿಸ್ಕ್ ಹಾಗೂ ಕಂಪ್ಯೂಟರ್ನ ಪೊಲೀಸರು ಜಪ್ತಿ ಮಾಡಿದ್ರು. ನೋಡಿ, ಮಹಜರಿನ ಸಂಪೂರ್ಣ ವಿಡಿಯೋವನ್ನ ಪೊಲೀಸ್ ಸಿಬ್ಬಂದಿ ಚಿತ್ರೀಕರಣ ಮಾಡಿದ್ರು. ಅಷ್ಟೇ ಅಲ್ಲ, ಯಾವುದೇ ಕ್ಷಣದಲ್ಲಿ ಸಮೀರ್ ಅರೆಸ್ಟ್ ಆಗೋ ಸಾಧ್ಯತೆ ಕೂಡ ಇದೆ. ಸಮೀರ್ ಮನೆಯಲ್ಲಿ ಯಾವುದೇ ದಾಳಿ ನಡೆದಿಲ್ಲ. ಫಸ್ಟ್ ಆಫ್ ಆಲ್ ಇದು ರೇಡ್ ಅಲ್ಲ. ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ನಲ್ಲಿ ಸಮೀರ್ ಎಂಡಿ ಅವರ ಮೇಲೆ ಒಂದು ಪ್ರಕರಣ ದಾಖಲಾಗಿತ್ತು. ಅವರು ವಿಡಿಯೋ ನೋಡಿ. ಆ ಪ್ರಕರಣ ದಾಖಲಾಗೋದಕ್ಕೆ ಕಾರಣ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕಲ್ಲ. ದಯವಿಟ್ಟು ಅದನ್ನ ತೆಗೆದುಹಾಕ್ಬಿಡಿ. ಧರ್ಮಸ್ಥಳಕ್ಕೆ ಅಪಪ್ರಚಾರ ಆಗಿದೆ ಅಂತೇಳಿ ಸಮೀರ್ ಅವರ ಮೇಲೆ ಯಾವ ಕೇಸು ಆಗಿಲ್ಲ. ಪೊಲೀಸರು ದಣಿಗಳ ಚಾಟು ಎಂದಿದ್ದಕ್ಕೆ ಕೇಸ್. ಅದರಲ್ಲಿ ಅವರು ಒಂದ್ ಕಡೆ ಹೇಳ್ತಾರೆ, ಬೆಳ್ತಂಗಡಿ ಪೊಲೀಸರು ಚಾಟುಗಳು, ದಣಿಗಳ ಚಾಟುಗಳು ಅಂತ ಒಂದು ಶಬ್ದ ಬರ್ತದೆ. ಅದನ್ನ ಪರ್ಸನಲ್ ಆಗಿ ತಗೊಂಡು ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡಿ ಅವ್ರ ಮೇಲೆ ತನಿಖೆ ಮಾಡ್ತಾ ಇದ್ದಾರೆ. ಎಫ್ಎಸ್ಎಲ್ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಎಫ್ಎಸ್ಎಲ್ ನವರು ತುಂಬಾ ಪ್ರೊಫೆಷನಲ್ ಆಗಿ ಮಾಡಿದ್ದಾರೆ. ಪ್ರತಿಯೊಂದನ್ನು ಕೂಡ ಆ ಇಕ್ವಿಪ್ಮೆಂಟ್ ತಗೊಂಡು ಬಂದು, ಆ ಏನು ಎಫ್ಎಸ್ಎಲ್ ಕಿಟ್ ತಗೊಂಡು ಬಂದು ಇಬ್ರು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಬುರುಡೆ ಗ್ಯಾಂಗ್ಗೆ ಮತ್ತೊಂದು ಬಿಗ್ ಶಾಕ್. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಮಾಡಿದ ಅಪಪ್ರಚಾರಿಗಳಿಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ಯೂಟ್ಯೂಬರ್ ಸಮೀರ್, ಮ್ಯಾಜಿಕ್ ಅಜ್ಜಿ ಸುಜಾತಾ ಭಟ್, ಬುರುಡೆ ಮ್ಯಾನ್ ಚಿನ್ನಯ್ಯ, ಮಹೇಶ್ ಶೆಟ್ಟಿ ತಿಮ್ರೋಡಿ, ಗಿರೀಶ್ ಮಟ್ಟನ್ ಅವರ ವಿರುದ್ಧ ದೂರು ದಾಖಲಾಗಿದೆ. ಬೆಂಗಳೂರಿನ ಶಂಕರಪುರಂ ಠಾಣೆಗೆ ಹಿಂದೂ ಮುಖಂಡರು ದೂರು ನೀಡಿದ್ದಾರೆ. ಸಂಸದ ಸೆಂಥಿಲ್ ವಿರುದ್ಧವೂ ಕೂಡ ದೂರು ನೀಡಲಾಗಿದೆ. ಧರ್ಮಸ್ಥಳ ವಿರೋಧಿಗಳಿಗೆ ಈಗ ನಡುಕ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.